ಬಂದಲ್ಲ ಎದಿ ಮೇಲೆ. ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಬಂದುಬಿಟ್ಟು ನಾನು ಮೋಟೋ ಲಾಗ್ ಮಾಡ್ತಿಲ್ಲ. ಇವತ್ತೇ ನನ್ನ ಫ್ರೆಂಡ್ ಕೊರಿಯರ್ ಕೆಲಸಕ್ಕೆ ಹೋಗ್ತಿದ್ದ, ಅವನ ಜೊತೆ ಹಾಗೆ ಹೋಗಿ ಒಂದು ಲಾಗ್ ಮಾಡ್ಕೊಬರುವ ಅಂತ ಹೊಂಟಿದ್ದೆ. ನೋಡಬೇಕು ಏನಾಗ್ತದಂತ. ನನಗಂತೂ ಕೆಲಸ ಇಲ್ಲ, ಇನ್ನು ಅವನ ಕೆಲಸನ ಹಾಳು ಮಾಡೋಕ್ಕೆ ಹೋಗ್ತಾ ಇದ್ದೆ. ಫೈನಲಿ ನಮ್ಮ ಫ್ರೆಂಡ್ ಬಂದು ವೇಟ್ ಮಾಡ್ತಿದ್ದ. ಯಾವ ಕಡೆನೇ ಇವತ್ತು? ದಾಸನಕೊಪ್ಪ. ಆಯ್ತಲ್ಲ, ವಿಡಿಯೋ ಮಾಡಿ ಕರೆದೆ ಅಂತ ಹೇಳ್ಕೊಂಡು ಕಟಿಂಗ್ ಎಲ್ಲ ಮಾಡಿಸ್ಕೊಬರೋದು. ಇಲ್ಲ, ಮುಖ ತರ್ಸು. ನಿಮ್ಮ ಚಂದ ಇಲ್ಲ ಅಣ್ಣ ನಾವು. Emotional damage. ಹೋಗುವೇನಾ? ಹಾಂ ಬಾ. ಯಾರಿಗೋ ಮೆಸೇಜ್ ಮಾಡ್ತಿದ್ದ. ಮೆಸೇಜ್ ಅಲ್ಲ, ನಂಬರ್ ಸೇವ್ ಮಾಡ್ಕೊಂತಿದ್ದೆ. ಇದೇನ ತಲೆನ ಈ ಥರ ಹೊಳಿತುಂಟು? ಮಳೆಗಾಲದಲ್ಲೂ ಹೊಳಿತುಂಟಲ್ಲ ತಲೆ. ವಾವ್, ನೈಸ್. ಫಸ್ಟ್ ಆರ್ಡರ್ ಕಾಲ್ ಇರ್ಲಿಲ್ಲ, ಅದಕ್ಕೆ ಸುಮ್ಮನೆ ಹೋಗ್ತಾ ಇದ್ರಿ. ಈಗ ನೆಕ್ಸ್ಟ್ ಆರ್ಡರ್ ಇಲ್ಲ. ನೀನ ಮಗ ಎಣ್ಣೆ ಅಂಗಡಿ ಹತ್ರ ನಿಲ್ಲಿಸ್ಬಿಟ್ಟು ಎಣ್ಣೆ ಅಂಗಡಿಲಿ ಏನಾರು ಆರ್ಡರ್ ಹಾಕಾರ? ಇವ್ನು ಯಾವನ ಸೆಡೆ ನನ್ನ ಮಗ. ಹಾ ಬರ್ಲಿ. ಯೂಟ್ಯೂಬ್ ನಿಲ್ಸು ಪ್ಲೇ ಫೈನಲಿ ನಾವು ವಿಡಿಯೋ ಮಾಡ್ತಿರೋದು ನೋಡಿ ಒಬ್ಬರಾರು ನಿಲ್ಸಿ ಮಾತಾಡ್ಸಿದ್ರು. ನಿಲ್ಸಿ ಮಾತಾಡ್ತಿಲ್ಲ, ಹೋಗ್ಬೇಕಾದ್ರೆ ಮಾತಾಡ್ಸಿದ್ರು. ಖುಷಿ ಆಯ್ತು, ವಿಡಿಯೋ ಮಾಡೋದಕ್ಕೆ ಸಾರ್ಥಕ ಆಯ್ತು. ಮಗ ಇದೇನ ಕಾಡ್ಕೋಣ? ಅಲ್ಲ ಎಮ್ಮಿ ಅಲ್ಲ ಕದ. ಮಗ ಇವನ್ನೆಲ್ಲ ತಿನ್ಬಾರ್ದಲ್ಲಿ. ವಿಡಿಯೋ ಮಾಡ್ಕೊಡ ಅಣ್ಣ, ಇದೆಲ್ಲ ವಿಡಿಯೋ ಮಾಡಬಾರ್ದಲ್ಲ. ಹಂಗೆ ಮನೇನ ಯಾರು ನೋಡ್ರೆ ಮೆಟ್ನ ಹೊಡಿತಾರಲ್ಲ, ವಿಡಿಯೋ ಮಾಡ್ಬಿಡಲಿದ್ದಿಲ್ಲ. ಇರ್ಲಿ ಬಿಡ, ಏನಾಗಲ್ಲ. ಅಣ್ಣ ವಿಡಿಯೋ ಸಲುವಾಗಿ ಒಂದ್ಸಲ ಮೆಟ್ನೆ ಹೊಡ್ಸ್ಕೊಳಕಾಗಲ್ಲ. ಬಸ್ಸಿಗೆಲ್ಲ ಏನೂ ಹೊಡೆದಾಗೋದಿಲ್ಲ ಮರ. ಆರಾಮ್ ಹೋಗ್ತಾರೆ ಮರೆ ಅವರು. ಇಲ್ಲಿ ನೋಡ ಈ ಮುಂದೆ ಹೊಂಡ ಹಾಕ್ತಾರೆ ನೋಡೋ, ಏನೇನು ತಾಗೋದಿಲ್ಲ. ಬೇಡ ಮಗ ಬೇಡ, ಆ ಬಸ್ ಎಲ್ಲ ನೋಡ್ಕೊಂಡು ನೀ ದುಡುಕ್ ತಪ್ಪು ನಿರ್ಧಾರ ಅದ ತಗೋಬೇಡ. ಬೇಡ ಮಗ, ರೇಸ್ ಮಾಡೋದು ಬೇಡ. ಅಲ್ಲಿ ರೇಸ್ ಅಲ್ಲ, ತೋರಿಸ್ತೆ ನೋಡಿ ನಿಂಗೆ. ಸ್ವಲ್ಪ ಜೂಮ್ ಮಾಡು. ಅವ್ರು ನೋಡಿ ಒಂದೇ, ಅಲ್ಲೆಲ್ಲ ಹೊಂಡ ಐತೆ ನೋಡು, ಒಂದೇ ರೋಡಲ್ಲಿ ಹೊಂಟರು, ಒಂದೇ ಸ್ಪೀಡು, ಒಂಚೂರು ಬ್ರೇಕ್ ಇರ್ದಲ್ಲ. ನೀವೇ ಹೋಗ ಹೊಂಡ ಹಾರ್ಸ. ಹೊಂಡ ಹಾರ್ಸೋದು ನಮ್ಮ ಜೀವ ಹಾರ್ದಿರ್ತಾರೆ. ಮಗ ವೆದರ್ ಮಾತ್ರ ಹೆಂಗ್ ಉಂಟ, ಮಸ್ತ್ ಅಲ್ಲ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಅಣ್ಣ ಹೊಂಡದಲ್ಲಿ ಒಟ್ಟು ಬೀಳಿಸಿ. ಅವ್ರಿವ್ರು ಬೀಳ್ತಾರಂತ ವಿಡಿಯೋ ಮಾಡಕ್ ಬಂದ್ರೆ ನಾವೇ ಬೀಳಕಾಗಿದ್ರಲ್ಲ ಮಾರೆ. ಅಣ್ಣ ನಿಧಾನ ಹೋಗು, ಹೊಂಡ ಉಂಟು. ಮಗ ನೀ ಗ್ರೇಟ್ ಅಲ್ಲೇ. ಯಾಕೆ ದಿನ ಈ ಹೊಂಡದಲ್ಲಿ ಹೋಗ್ತೀಯಲ್ಲ? ಒಂದಿನ ಬಿದ್ದಿಲ್ಲ ಅಂತನೂ ಖುಷಿನಾ? ಅರೆ ಇವತ್ತು ಬೀಳಿಸ್ತಿದ್ಯಲ್ಲ, ನೀ ಬೀಳದಲ್ಲ ನನಗೂ ಬೀಳಿಸ್ತಿದ್ದಿ. ಮಗ ಸ್ಕೂಟಿ ಹೋಗ್ತದೆ ಇಲ್ಲಿ? ಏನಲ್ಲಿ ತಿಳ್ಕೋದ್ರ ಕಷ್ಟ ಅಲ್ಲಿ. ಈ ತರ ಹೊಳೆ ಐತಿ ಇಲ್ಲಿ. ಇದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳಿಗೆ ನಮಸ್ಕಾರಗಳು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈಗ ನಾವೊಂದು ಹುಲಿನ ಹುಡ್ಕಂತ ಹೊಂಟಿದ್ದೀವಿ. ನನ್ನ ಮೇಲೆ ಆಣೆ ಇಟ್ಟೇಳು. ಮಗ ನೇಮ್ ಏನುಂಟು? ಹುಲಿಯ ಮಸ್ತಲ್ಲ ಅಣ್ಣ, ನೇಮಲ್ಲೇ ಹುಲಿ ಉಂಟು. ಮತ್ತೆ ನಾವು ಪಾರ್ಸಲ್ ಕೊಡೋದು ರಾಂಗ್ ಐಟಮ್ ಬಂದ್ರೆ ಮತ್ತೆ ಏನಾದ್ರು ಮಾಡಿದ್ರೆ ಕಷ್ಟ ನಮ್ಗೆ. ಮೊನ್ನೆ ಹಬ್ಬ ಅಜ್ಜ ಹಂಗೆ ಮಾಡ್ದಲ್ಲ ಅಣ್ಣ, ಬಾಯ್ಲಿ ಫ್ಲಾಶ್ ಬ್ಯಾಕ್. ಇದು ಮುದ್ಗಾವ ಒಂದು 700 ರೂಪಾಯಿ ಪಾರ್ಸಲ್ ಉಂಟು. ಹಾ. ಅದು ಮಿಷನ್ ಅಂತದು.
ನಂಗೆ ನನ್ನ ಎದುರಿಗೆ ಓಪನ್ ಮಾಡ್ದ. ಇದು ರಾಂಗ್ ಗಂಟೆ ಬಂದು ತಗೊಂಡು ಹೋಗೋ ದುಡ್ಡು ಕೊಡೋದಿಲ್ಲ ಅಂತ ಕೂತ ನಂಗೆ ಸಾಯ್ಲಿ. ಹಳೆ ಹಾಳು ನಂಗೆ. ಒಂದ್ಸತಿ ಸಾರಿ ಫೋನ್ ಹತ್ ಕೊಟ್ಟೆ. ನೀ ಹೇಳುದೊಂದು ಬಾಕಿ ಇತ್ತೇನಲ್ಲ. ಇಲ್ಲ ಹೆದರ್ಸ್ಬಿಟ್ಟು ಅವ್ನು ಸಾಯ್ಲಿ. ನನ್ ಮೇಲೆ 700 ರೂಪಾಯಿ ನನ್ ಮೇಲೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಆಯ್ತಲ್ಲ. ಅಣ್ಣ ಹುಲಿಯನ್ ಮನೆಯಲ್ಲಿ ಬರ್ತೈತಿ ಸಣ್ಣನ್ಕೆರೆ ಹುಲಿಯವ್ರ ಮನೆ. ಪಾಪ ಅಲ್ಲಿಬ್ರು ಯಾರೋ ನಿಂತಿದ್ರು, ಅವ್ರ ಹತ್ರ ಕೇಳ್ರೆ ಆಗೋಗಿತ್ತು. ನೀನು ಬೇಡ ಆಡ್ದಿರ್ದಾರ ಅವ್ರ ಕಡೆಗೆ. ಹುಲಿಯನ್ ಮಗ ಆಗಿದ್ರೆ ಏನ್ ಮಾಡ್ತೀವಿ ಕಡೆಗೆ, ಸಣ್ಣ ಹುಲಿ ಆಗಿದ್ರೆ ನಮ್ಮ ಮರಿ ಹುಲಿ. ಮಗ ಹುಲಿ ಮನೇಲಿ ಇರ್ತದ ಗೋಯಲ್ಲಿ ಇರ್ತದ? ಅದು ನೋಡ್ಬೇಕೀಗ ಮನೆಯಲ್ಲಿ ಇರ್ತದ ಗುಹೆಯಲ್ಲಿ ಇರ್ತದ ಅಂತ. ಲೊಕೇಶನ್ ಹೋದ್ಮೇಲೆ ಗೊತ್ತಾಗ್ತದೆ. ಮಗ 2ನೇ ಕ್ಲಾಸ್ 3ನೇ ಕ್ಲಾಸ್ದಲ್ಲಿ ಆ ಟೈಮ್ ಅದೆಲ್ಲ ಮಗ ನಮ್ಗೆ ಹೇಳ್ತಿದ್ರು ಹುಲಿ ಗೋಯಲ್ಲಿ ಇರ್ತದೆ, ಹುಲಿ ಸಿಂಹ ಅಲ್ಲ. ಈ ಮನೇಲಿ ಇರ್ತದ. ಅಪ್ಡೇಟ್ ಆಗೋದಂತೆ ಹುಲಿ. ನೀವೆಲ್ಲ ವೇಟ್ ಮಾಡ್ತಿರ್ಬೋದು ನಾವು ಹುಲಿ ತೋರಿಸ್ತೀವಂತ. ಆ ಹುಲಿ ಬರಕ್ಕೆ ಹೇಳ ಮಾತಾಡ. ಇನ್ನು 2 ಮಿನಿಟ್ ದಾರಿ ಉಂಟು ಹುಲಿ ಹತ್ರ ಹೋಗ್ಲಿಕ್ಕೆ. ನಾವು ಹುಲಿ 1/2 ಕಿಲೋಮೀಟರ್ ಅಂತ ಹೇಳಿ ಮಗ 2 ಕಿಲೋಮೀಟರ್ ಆಯ್ತು, ಹೋಗ್ತಾನೆ ಇತ್ತು. ಅದೇ ಇರ್ಬೇಕಲ್ಲಿ ಹುಲಿ. ಇಷ್ಟೊತ್ತು ಕಾಯ್ತಾ ಇದ್ರಿ, ಇನ್ನೊಂದು ಸ್ವಲ್ಪ ಹೊತ್ತು ಕಾಯ್ರಿ, ಹುಲಿ ತೋರಿಸ್ತೀವಿ. ಐ ಥಿಂಕ್ ಇದೇ ಹುಲಿ ಮನೆ ಇರಬೇಕು. ಹುಲಿ ಅನ್ಬೇಡ ಅಲ್ಲಿ ಹುಲಿಯಾ ಎಂತ ಹೇಳ. ಹುಲಿ ಅಲ್ಲೋ ಹುಲಿಯಾ. ಹುಲಿ ಬಂದು ಗಿಬ್ರು ಹಾಕಿತಿ ಬಂತು. ಹುಲಿ ಪ್ರೋಟೀನ್ ಪೌಡರ್ ಆರ್ಡರ್ ಹಾಕೋದೇನೆ ಬೇಡ. ನಂಗೂ ಓದಕ್ ಬರಲ್ಲ, ನಿಂಗೂ ಓದಕ್ ಬರಲ್ಲ. ಸರಿ ನಾನು ಶಾಪಿಂಗ್ ಎಂತ ಅಂತ ಕೊಡಲ್ಲ ಅವರು. ಅಮ್ಮ ಹುಲಿ ಅವ್ರ ಮನೆ ನಮಗ್ ನೋಡ್ದೆ ಅವಾಗ ನಾನು. ಹೆಂಗ್ ಪಾರ್ಸಲ್ ಕೊಡ್ತಾ ಅಂತ ನೋಡುವ. ಮೊಬೈಲ್ ಅವಾಗಿಂದ ವೇಟ್ ಮಾಡ್ತಿದ್ರಿ ನೀವು. ಇದೇ ಹುಲಿ ನೋಡ್ರಿ. ಆಯ್ತು. ಫೈನಲಿ ಒಂದು ಆರ್ಡರ್ ಕೊಟ್ಟಿದ್ದೀನಿ. ಜಾಗ್ತದಲ್ಲಿ ಒಂದಲ್ಲೋ 2ನೇ ಆರ್ಡರ್ ಇದು ಕೊಟ್ಟಿದ್ದು. ಇಲ್ಲ, ವಿಡಿಯೋದಲ್ಲಿ ಬಂದಿದ್ದು ಒಂದೇ ಆರ್ಡರ್ ಅಲ್ಲ, ಅದಕ್ಕೆ. ಓಕೆ ಅಜ್ಜ ಬರ್ತ್ರ ಬಾಯ್. ಅಣ್ಣ ನೋಡ, ನಾ ಹುಲಿ ಹತ್ರ ಮಾತಾಡ್ಬಿಟ್ಟೆ. ಫೈನಲಿ ಹುಲಿ ಹತ್ರ ಮಾತಾಡ್ಬಿಟ್ಟೆ. ಏನು ಮಾಡ್ಲಿಲ್ಲ ಹುಲಿ. ಈಗ ಯಾವ ಕಡೆನಾ? ಈಗ ಹೋಗಿ ರೈಟಿಂದ ಇಬ್ರು ಕೊಟ್ಟು ಹಂಗೆ ಮಳಗಿ ಹೋಗಿ ನಿಮ್ಮ ಮಾವನ ಮನೆಗೆ ಊಟ ಮಾಡಿ ಮನೆ ಹೊಡೋದು. ಆಯ್ತಲ್ಲ. ಯಾರ ಮಾವನ ಮನೆನಾ? ನಿಮ್ಮ ಮಾವನ ಮನೆ. ನಮ್ಗಾದ್ರೂ ರಿಲೇಟಿವ್ ಇಲ್ಲನಾ ಈ ಕಡೆ. ನೀನೇ ಕರ್ದಿಯಲ್ಲ ಮತ್ತೆ ಮಾವನ ಮನೆ ಹೋಗುವ ಅಂತ. ಹಂಗೆ ಯಾರೋ ಮಾತಾಡ್ಸಿದ್ರು, ಹಂಗೆ ಹೋಗುವ ಅಂದೆ. ಚಲೋ ಮಟನ್ ಊಟ ಸಿಗ್ತದಂತ ಬಂದೆ ಅಲ್ಲ ಮಾರೆ, ಏನ್ ನಂಬ್ಕೊಂಡೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇಲ್ಲ ಗಿಡ ಗಿಡ. ಯಾಕೆ ಪ್ರಪೋಸ್ ಮಾಡ ಮಗ. ಗಿಡದ ಜೊತೆ ಹೂ ಉಂಟಲ್ಲ, ಅಲ್ಲ ಹೂವಿನ ಜೊತೆ ಗಿಡನೂ ಉಂಟಲ್ಲ. ಗಿಡದ ಜೊತೆ ಹೂ ಉಂಟಲ್ಲ. ಅಣ್ಣ ದಾಸನ್ ಕೊಪ್ಪ ಸ್ಕೂಲ್ ಎಲ್ಲಿ ಉಂಟು? ಸ್ಕೂಲ್ ಅಲ್ಲಿ ಹಿಂಗೆ ರೋಡ್ ಹೋದ್ರೆ ಮುಂದೆ ಹೈಸ್ಕೂಲ್ ಐತಿ. ಹೌದಾ? ಅಲ್ಲಿ ಮನೋಜ್ ಅನ್ನೋರು ಯಾರು ಗೊತ್ತಿಲ್ಲ. ಮನೋಜ್ ಅನ್ನೋರು ಇಲ್ಲ, ಮುಂದೆ ಹೋದ್ರೆ ಸೀದಾ ಹೋಗ್ಬೇಕು. ಪೆಟ್ರೋಲ್ ಬಂಕ್ ದಾಟಿ ಪೆಟ್ರೋಲ್ ಬಂಕ್ ದಾಟೋಬೇಕಾ? ಯಾವಣ್ಣ? ಸಿರ್ಸಿ ಕೃಷ್ಣನಾ? ಕೃಷ್ಣಗಿರಿ ಸಿರ್ಸಿಲಿ ಮಾರಿಬಿಡ ಹತ್ರನೇ. ಮಾರುಡಿ ಅಣ್ಣ ಇಲ್ಲಿ ಮನೋಜ್ ಅವ್ರ ಮನೆ ಎಲ್ಲ ಯಾ ಮನೋಜ್ ಅಂತ ಅಲ್ಲ ದಾಸನಪ್ಪ ಶಾಲೆ ಅಂತ. ಇದೇ ಅಕೌಂಟ ಶಾಲೆ ಅಂದ್ರೆ ಇಲ್ಲೇ ಐತಿ. ಯೂಟ್ಯೂಬ್ ಚಾನಲ್ ಲಿಂಕ್ ಉಂಟ. ಶಾಲೆ ಅಂತ ಅಂದ್ರೆ ನಾವು ಇಲ್ಲಿ ಒಳಗೆ ಹೋಗೋರು ಅಲ್ಲಿ ಮನೆ ಇದಾವೆ, ಇಲ್ಲಿ ಬಿಟ್ಟರೆ ಇಲ್ಲೇ ಐತಿ ಮೇನ್ ರೋಡಾಗ ಇರೋ ಮನೆ ಮತ್ತಿಲ್ಲ. ಹೌದು. ಈ ರೋಡ್ ಸರಿ ಮಾಡಲ್ಲ ಅಣ್ಣ ಇವರು. ಅಪ್ಪ ಇವ್ರ ಅಣ್ಣ ಹೇಳ್ಬೇಕು. ನೋಡಿ ಈ ಕಡೆ ನೀವಾರು ಮಾಡಿಸ್ಬೇಕು. ಅಂತ
ಎಂತ ಮಾಡ್ತೀವಿ ಮರೆ ಅವ ಸಂಜೆ ಪಂಚೆ ಮಾಡ್ಕೊಂಡು ಹೊಂಟೆ Emotional damage. ಬಾಯ್ ಅಣ್ಣ. ನೆಕ್ಸ್ಟ್ ಲೆವೆಲ್ ಮಾತಾಡ್ದ ಮಾರೆ. ಮಗ ಏನೇ ವಿಲಿ ಹೊಡಿತಿದ್ರಿ ಫ್ರಂಟ್ ಮಾಡೋದು ಎದ್ರಾಗದ್ದಾನೆ ಹೆದರ್ಬೇಡ ತಮ್ಮ. ಓಡೋಗ್ಬಿಟ್ನಲ್ಲ ಮಾರಿ ಅವ. ಬಾರ ಕಿಡ್ನಾಪ್ ಮಾಡ್ಕೋಗ್ತೀನಿ ಬ್ರೋ ಹಾಯ್ ಅನ್ನೊಂದ್ಸಲ. ಮನೋಜ್ ಬ್ರೋ ಕೊನೆಗೂ ನಿನ್ನ ಮನೆ ಸಿಗ್ಲಿಲ್ಲ, ಡೈರೆಕ್ಟ್ ಆಗಿ ಸೀದಾ ನಾವು ಸಿರ್ಸಿ ಹೊಂಟಾರ. ಈಗ ಇದೇನಾ ಅವಾಗ ಕುಮಟಾ ರೋಡ್ ಆಗಿತ್ತು, ಈಗ ಇವ್ರದ್ದು ಏನು ಕಾಂಪಿಟೇಷನ್ ಮಾಡ್ತಿದ್ರೇನಾ? ಇರ್ಬೇಕು. ಈಗಾರು ಈ ಕಡೆ ಇರೋರು MLA, ಆ ಕಡೆ ಇರೋ MLA ಕಾಂಪಿಟೇಷನ್ ಐತಿ. ಎಲ್ರು ಒಂದೇ ಬಿಡು. ನಿಮ್ಗೆ ಯಾಕೆ ಬೇಕದು ತಿಕಾ ಮುಚ್ಕೊಂಡು ಹೋಗಲ್ಲ. MLAಗೆಲ್ಲ ಕಾಣೋದಿಲ್ಲ ವಿಡಿಯೋ ಇದು, ಯಾಕೆ MLA ಬಡವ್ರ ವಿಡಿಯೋ ನೋಡೋದಿಲ್ಲ ನಾವು. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಬ್ಯಾಗ್ ವೀಲ್ ಹಾಕ್ಸಿ. ಹಾ ಇದೆ ನೋಡದೆ. ಇಂಥ ಟೈಮಲ್ಲಿ ಓವರ್ಟೇಕ್ ಹೊಡಿತಾರೆ ಬಸ್ ಅವರು. ನೀ ಸುಧಾರಿಸ್ಕೊಳ. ಇಲ್ಲಿ ಇನ್ನೊಬ್ಬ ಬಸ್ ಹೊಡಿತಾರೆ ನೋಡಿ ಓವರ್ಟೇಕ್. ಅಣ್ಣ ಎದಿ ಮೇಲೆ ಬಂದಲ್ಲ, ಎದಿ ಮೇಲೆ ಅಣ್ಣ ಗುಲಾಬ್ ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲೋಡಿ ನೇರಳೆ ಬಂದಿಗೆ ಬಂದ್ಬಿಡ್ತು ಕಣ್ರು. ಫುಲ್ ರೈಟಿಗೆ ಬಂದ್ಕೊಂಡು ನಮಗೆ ಮಾತಾಡ್ತಲ್ಲ ಮಾರ. ಸರಿ ಕಂಟೆಂಟ್ ಸಿಗ್ತದೆ. ನಮ್ಮ ರೋಡಿಗೆ ಬಂದು ನಮಗೆ ಮಾತಾಡ್ತಾನ ಅಪ್ಪನಾಡ. ಎದೆ ಮೇಲೆ ತಂದಲ್ಲ ಮರಿ ಇವನು ಅಂತಾನೆ ಲೇ. ಎದೆ ಮೇಲೆ ತಂದಲ್ಲ ಮರಿ ಸಾಯಲಿ. ಎಲ್ಲ ಬಾಯಿಗೆ ಬಂತೇನು? ಹೌದಾ, ಲಿಮಿಟ್ ಮಾಡಿಸಿಡ್ತಿದ್ದ ನಮ್ಗೆ ಇವತ್ತು. ಅದು ಯಾಕೆ ಬಂದಾಳ ಮಗ ಅವ? ಈಗ ನಿನ್ ತಲೆ ನೋಡಿದ್ರೆ ತೆಂಗಿನಕಾಯಿ ಕಣ್ಣಂಗ ಕಾಣಿಸ್ತು. ಪೂಜೆ ಮಾಡೇ ಹೋಗ್ಬಿಡು ಅಂತ ಬಂದಾನೆ. ಹೋಸಡಿ ಮಗ. ಮಳೆ ಅಲ್ಲ ಮಗ, ಕಂಟೆಂಟ್ ಅಂತ ಹೋಗಿ ಜೀವ ತಕ್ಕೊಳ್ಳೋ ಪರಿಸ್ಥಿತಿ ಬಂದಿತ್ತಲ್ಲ ಮಾರೆ. ಮಳೆ ಬಂತು, ಬರ್ತದ ನೋಡಿ, ಫುಲ್ ಜೋರ್ ಮಳೆ ಬರ್ತಾರೆ ಹೆಂಗ್ಕೊಟಕ. ಜ್ಯೋತಿಷಿಗಳು ಹೇಳ್ಬಿಟ್ರು ಮಳೆ ಬರ್ತದಂತ. ನೋಡ ನೋಡೋಣ, ಜ್ಯೋತಿಷಿಗಳು ಅಲ್ಲ. ಜರ್ಕಿನ್ ತೆಗಿ. ಮತ್ತೆ ಮಳೆ ಸ್ಟಾರ್ಟ್ ಆಯ್ತು. ಕ್ಯಾಂಪ್ ತೆಗೆದು ಒಳಗಿಡದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.